ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಶನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 9 ಕ್ಷೇತ್ರ ಗಣಿತ. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 9.2ರ 7 ಮತ್ತು 8ನೇ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ 9 ಮತ್ತು 10ನೇ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 9. ರಸ್ತೆಯನ್ನು ಮಟ್ಟ ಮಾಡುವ ರೋಡ್ ರೋಲರ್ 1 ರಸ್ತೆಯನ್ನು ಮಟ್ಟ ಮಾಡಲು ಒಂದು ಸಲ ಅದರ ಮೇಲೆ ಚಲಿಸಲು 750 ಪೂರ್ಣ ಸುತ್ತು ಹಾಕುತ್ತದೆ. ರೋಡ್ ರೋಲರಿನ ವ್ಯಾಸವು 84 ಸೆಂಟಿಮೀಟರ್ ಮತ್ತು ಉದ್ದ 1 ಮೀಟರ್ ಇದ್ದರೆ ರಸ್ತೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ರೋಡ್ ರೋಲರ್ ಒಂದು ರಸ್ತೆಯನ್ನು ಮಟ್ಟ ಮಾಡಲು ಒಂದು ಸಲ ಅದರ ಮೇಲೆ ಚಲಿಸಲು 750 ಪೂರ್ಣ ಸುತ್ತುಗಳನ್ನು ಹಾಕುತ್ತಿದೆ. ಈಗ ಇಲ್ಲಿ ರೋಡ್ ರೋಲರಿನ ವ್ಯಾಸವನ್ನ 84 ಸೆಂಟಿಮೀಟರ್ ಮತ್ತು ಉದ್ದ 1 ಮೀಟರ್ ಎಂದು ಕೊಟ್ಟಿದ್ದಾರೆ. ಈಗ ನಾವು ಇಲ್ಲಿ ರಸ್ತೆಯ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು. ನಾವು ರಸ್ತೆಯ ವಿಸ್ತೀರ್ಣವನ್ನ ಕಂಡುಹಿಡಿಯುವಾಗ ರೋಡ್ ರೋಲರ್ ಒಂದು ಬಾರಿ ಪೂರ್ಣ ಸುತ್ತು ಹಾಕಲು ಎಷ್ಟು ವಿಸ್ತೀರ್ಣವನ್ನ ಇಲ್ಲಿ ಆವರಿಸುತ್ತಿದೆ ಎಂದು ಕಂಡುಹಿಡಿಯಬೇಕಾಗಿದೆ. ಈಗ ನಾವು ಮೊದಲು ರೋಡ್ ರೋಲರಿನ ವ್ಯಾಸ ಅಥವಾ ರೋಡ್ ರೋಲರ್ ಒಂದು ಸುತ್ತಿನಲ್ಲಿ ಆವರಿಸುವ ಪ್ರದೇಶವನ್ನ ಕಂಡುಹಿಡಿದು ನಂತರ 750 ಪೂರ್ಣ ಸುತ್ತಿನಲ್ಲಿ ಅದು ಎಷ್ಟು ಪ್ರದೇಶವನ್ನ ಆವರಿಸುತ್ತದೆ ಎಂದು ಕಂಡುಹಿಡಿದಾಗ ಇಲ್ಲಿ ರಸ್ತೆಯ ವಿಸ್ತೀರ್ಣವನ್ನ ಕಂಡುಹಿಡಿದಂತಾಗುತ್ತದೆ. ಆದ್ದರಿಂದ ಈಗ ನಾವು ಮೊದಲು ರೋಡ್ ರೋಲರ್ ಒಂದು ಸುತ್ತಿನಲ್ಲಿ ಆವರಿಸುವ ಪ್ರದೇಶವನ್ನ ಕಂಡುಹಿಡಿಯೋಣ. ರೋಡ್ ರೋಲರ್ ಒಂದು ಸಲ ಮಟ್ಟ ಮಾಡಲು ಚಲಿಸುವ ಸುತ್ತುಗಳ ಸಂಖ್ಯೆ 750 ಎಂದು ಕೊಟ್ಟಿದ್ದಾರೆ. ಇಲ್ಲಿ ಈ ರೀತಿಯಾಗಿ ಒಂದು ರಸ್ತೆ ಇದೆ ಎಂದು ತೆಗೆದುಕೊಂಡಾಗ ಇಲ್ಲಿ ಈ ರಸ್ತೆಯನ್ನ ಒಂದು ರೋಡ್ ರೋಲರ್ 750 ಸುತ್ತುಗಳಲ್ಲಿ ಈ ಪೂರ್ಣ ರಸ್ತೆಯನ್ನ ಆವರಿಸುತ್ತದೆ. ಈಗ ನಾವು ಇಲ್ಲಿ ಮೊದಲನೆಯದಾಗಿ ಈ ರೋಡ್ ರೋಲರಿನ ವ್ಯಾಸ ಅಥವಾ ಈ ರೋಡ್ ರೋಲರ್ ಒಂದು ಸುತ್ತಿನಲ್ಲಿ ಆವರಿಸುವ ಪ್ರದೇಶವನ್ನ ಕಂಡುಹಿಡಿದು ನಂತರ ಇಲ್ಲಿ ಒಟ್ಟು 750 ಸುತ್ತಿನಲ್ಲಿ ಅದು ಎಷ್ಟು ಜಾಗವನ್ನ ಆವರಿಸುತ್ತದೆ ಎಂದು ಕಂಡುಹಿಡಿದು ಈ ರೋಡ್ನ ವಿಸ್ತೀರ್ಣವನ್ನ ನಾವು ಕಂಡುಹಿಡಿಯಬಹುದು. ಇಲ್ಲಿ ರೋಡ್ ರೋಲರ್ನ ವ್ಯಾಸ ಡಿ ಅಂದರೆ ಇಲ್ಲಿ ಡಯಾಮೀಟರ್ ಡಿ = 84 ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. ತ್ರಿಜ್ಯವನ್ನ ಇಲ್ಲಿ ನಾವು ಕಂಡುಹಿಡಿಯಬಹುದು. ಇಲ್ಲಿ ವ್ಯಾಸ ಡಿ 84 ಸೆಂಟಿಮೀಟರ್ ಇದ್ದಾಗ ಇಲ್ಲಿ ತ್ರಿಜ್ಯ ವ್ಯಾಸದ ಅರ್ಧದಷ್ಟಿರುತ್ತದೆ. ಆದ್ದರಿಂದ ನಾವು d/2 ಎಂದು ತ್ರಿಜ್ಯವನ್ನ ಕಂಡುಹಿಡಿಯಬಹುದು. ತ್ರಿಜ್ಯ r = d/2. ಇಲ್ಲಿ 84 / 2 ಮಾಡಿದಾಗ ನಮಗೆ ಇಲ್ಲಿ ತ್ರಿಜ್ಯ ಬರುತ್ತದೆ 42 ಸೆಂಟಿಮೀಟರ್ ತ್ರಿಜ್ಯ. ಈಗ ನಾವು ರೋಡ್ ರೋಲರಿನ ಉದ್ದವನ್ನ 1 ಮೀಟರ್ ಎಂದು ಕೊಟ್ಟಿದ್ದಾರೆ. 1 ಮೀಟರ್ಗೆ 100 ಸೆಂಟಿಮೀಟರ್. ಇಲ್ಲಿ ವ್ಯಾಸ ಮತ್ತು ತ್ರಿಜ್ಯ ಸೆಂಟಿಮೀಟರ್ ನಲ್ಲಿರುವುದರಿಂದ ನಾವು ಇಲ್ಲಿ ಉದ್ದವನ್ನ ಮೀಟರ್ ನಲ್ಲಿರುವುದನ್ನ ಸೆಂಟಿಮೀಟರ್ಗೆ ಇಲ್ಲಿ ಪರಿವರ್ತಿಸಿದ್ದೇವೆ. 1 ಮೀಟರ್ ಎಂದರೆ 100 ಸೆಂಟಿಮೀಟರ್ ಆಗಿದೆ. ಈಗ ಇಲ್ಲಿ ನೀವು ಗಮನಿಸಬಹುದು ಎಲ್ಲಾ ಸಂಖ್ಯೆಗಳು ಸೆಂಟಿಮೀಟರ್ ನಲ್ಲಿವೆ. ಈಗ ನಾವು ಒಂದು ಸುತ್ತಿನಲ್ಲಿ ರೋಡ್ ರೋಲರ್ ಆವರಿಸುವ ಪ್ರದೇಶವನ್ನ ಕಂಡುಹಿಡಿಯೋಣ. ಆದ್ದರಿಂದ ರೋಡ್ ರೋಲರ್ ಒಂದು ಸುತ್ತಿನಲ್ಲಿ ಆವರಿಸುವ ಪ್ರದೇಶ. ಈಗ ನೀವು ರೋಡ್ ರೋಲರ್ ಒಂದು ಸುತ್ತಿನಲ್ಲಿ ಆವರಿಸುವ ಪ್ರದೇಶ ಎಂದು ಬರೆದುಕೊಳ್ಳಿ. ರೋಡ್ ರೋಲರ್ ಒಂದು ಸುತ್ತಿನಲ್ಲಿ ಆವರಿಸುವ ಪ್ರದೇಶ = 2πr/h. ಇಲ್ಲಿ ಸಿಲಿಂಡರ್ ಆಕಾರದಲ್ಲಿ ರೋಡ್ ರೋಲರ್ನ ಭಾಗ ಇರುವುದರಿಂದ ನಾವು ಇಲ್ಲಿ ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನ ಉಪಯೋಗಿಸಿದ್ದೇವೆ. 2πr/h ಇದು ಸಿಲಿಂಡರಿನ ಮೇಲ್ಮೈ ವಿಸ್ತೀರ್ಣದ ಸೂತ್ರ. 2ಕ್ಕೆ 2 ಹಾಗೆ ಇರಲಿ. ಇಲ್ಲಿ ಫೈನ ಬೆಲೆಯನ್ನ ಅಳವಡಿಸಬೇಕು. 22/7 ಫೈನ ಬೆಲೆಯಾಗಿದೆ. r ಎಂದರೆ ತ್ರಿಜ್ಯವನ್ನ ಇಲ್ಲಿ ನಾವು 42 ಸೆಂಟಿಮೀಟರ್ ಎಂದು ಕಂಡುಹಿಡಿದಿದ್ದೇವೆ. 42 ಗುಣಿಸು h. ಹೈಟ್ ಇಲ್ಲಿ 1 ಮೀಟರ್ ಎಂದರೆ 100 ಸೆಂಟಿಮೀಟರ್ ಆಗಿದೆ. 100 ಎಂದು ತೆಗೆದುಕೊಳ್ಳಿ. ಈಗ ಇಲ್ಲಿ 2 × 22 ಇಲ್ಲಿ 7 1 7 7 6 42 ಇಲ್ಲಿ 6 ಬಂದಿದೆ. 2ಕ್ಕೆ 2 22 ಇದೆ 22 ಇಲ್ಲಿ 6 ಬಂದಿದೆ 6 ಗುಣಿಸು 100. ಈಗ ಇಲ್ಲಿ ಬಂದಿರುವಂತಹ ಎಲ್ಲಾ ಸಂಖ್ಯೆಗಳನ್ನ ಗುಣಿಸಿದಾಗ ಇಲ್ಲಿ 6 × 100 600. 600ಕ್ಕೆ 2ರಿಂದ ಗುಣಿಸಿದಾಗ 1200 ಬರುತ್ತದೆ. 1200 ಇಲ್ಲಿ 22ರಿಂದ ಗುಣಿಸಿದಾಗ ಗುಣಲಬ್ಧ 26400 ಬಂದಿದೆ. 26400 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ಸೆಂಟಿಮೀಟರ್ ಗುಣಿಸು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಆದ್ದರಿಂದ ಇಲ್ಲಿ ರೋಡ್ ರೋಲರ್ ಒಂದು ಸುತ್ತಿನಲ್ಲಿ ಆವರಿಸುವ ಪ್ರದೇಶ = 26400 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಈಗ ಇಲ್ಲಿ ನಾವು ಒಂದು ಸುತ್ತಿನಲ್ಲಿ ಆವರಿಸುವ ಪ್ರದೇಶವನ್ನ ಕಂಡುಹಿಡಿದಿದ್ದೇವೆ. ಇಲ್ಲಿ ಒಂದು ರೋಡನ್ನ ಪೂರ್ಣವಾಗಿ ಸುತ್ತಲು 700 ಸುತ್ತನ್ನ ಆ ರೋಡ್ ರೋಲರ್ ಚಲಿಸುತ್ತಿದೆ. ಆದ್ದರಿಂದ ಈಗ ನಾವು 750 ಸುತ್ತಿನಲ್ಲಿ ಆವರಿಸುವ ಪ್ರದೇಶವನ್ನ ಕಂಡುಹಿಡಿಯೋಣ.
ಆದ್ದರಿಂದ 750 ಸುತ್ತಿನಲ್ಲಿ ಆವರಿಸುವ ಪ್ರದೇಶ. ಈಗ ನಾವು ಒಂದು ಸುತ್ತಿನಲ್ಲಿ ಆವರಿಸುವ ಪ್ರದೇಶಕ್ಕೆ 750ರಿಂದ ಗುಣಿಸಿದಾಗ 750 ಸುತ್ತಿನಲ್ಲಿ ಆವರಿಸುವ ಪ್ರದೇಶವನ್ನು ಕಂಡುಹಿಡಿಯಬಹುದು. ಆದ್ದರಿಂದ 750 ಸುತ್ತಿನಲ್ಲಿ ಆವರಿಸುವ ಪ್ರದೇಶ ಈಕ್ವಲ್ಸ್ ಟು 26,400. ಇದು ಒಂದು ಸುತ್ತಿನಲ್ಲಿ ಆವರಿಸುತ್ತಿರುವಂತಹ ಪ್ರದೇಶ ಗುಣಿಸು 750. ಇಲ್ಲಿ 750 ಸುತ್ತುಗಳಿವೆ. ಈಗ ಇಲ್ಲಿ ಗಮನಿಸಿ, ಇಲ್ಲಿ 0 ಗುಣಿಸು 0. ಇಲ್ಲಿ 26,400 ನಾವು 750ಕ್ಕೆ ಗುಣಿಸಿದಾಗ ಬರುವಂತಹ ಗುಣಲಬ್ಧ 1,98,00,000 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತದೆ. ಇಲ್ಲಿ ಈಗ ಸೆಂಟಿಮೀಟರ್ ಸ್ಕ್ವೇರ್ನಲ್ಲಿರುವ ಸಂಖ್ಯೆಯನ್ನು ನಾವು ಮೀಟರ್ ಸ್ಕ್ವೇರ್ಗೆ ಪರಿವರ್ತಿಸಬೇಕು. ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಎಂದರೆ 1,98,00,000 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಇಲ್ಲಿ ಗಮನಿಸಿ, 1 ಮೀಟರ್ಗೆ 100 ಸೆಂಟಿಮೀಟರ್ಗಳು. ಆದ್ದರಿಂದ 1 ಮೀಟರ್ ಸ್ಕ್ವೇರ್ ಅಂದರೆ ಇಲ್ಲಿ ನಾವು ಮೀಟರ್ ಸ್ಕ್ವೇರ್ ಮಾಡಿದಾಗ 1 ಮೀಟರ್ ಗುಣಿಸು 1 ಮೀಟರ್, 1 ಮೀಟರ್ ಗುಣಿಸು 1 ಮೀಟರ್ ಎಂದರೆ ಇಲ್ಲಿ 100 ಗುಣಿಸು 100 ಆಗುತ್ತದೆ. 1 ಅಂದರೆ 1, 2 2 4 0 ಬರುತ್ತದೆ. 1 ಮೀಟರ್ ಸ್ಕ್ವೇರ್ ಎಂದರೆ 10,000 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಈಗ ನಾವು ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ನಲ್ಲಿರುವ ಸಂಖ್ಯೆಯನ್ನು ಈ ಸೆಂಟಿಮೀಟರ್ ಸ್ಕ್ವೇರ್ನಿಂದ ಭಾಗಿಸಿದಾಗ ಮೀಟರ್ ಸ್ಕ್ವೇರ್ ಅನ್ನು ಪಡೆಯಬಹುದು. ಇಲ್ಲಿರುವ ಸಂಖ್ಯೆಯನ್ನು ಬರೆದುಕೊಳ್ಳೋಣ. 1,98,00,000 ಬಂದಿದೆ. 1,98,00,000 ಡಿವೈಡೆಡ್ ಬೈ ಇಲ್ಲಿ 10,000 ಸೆಂಟಿಮೀಟರ್ ಸ್ಕ್ವೇರ್ ಇದೆ. 10,000 ಎಂದು ಬರೆದುಕೊಳ್ಳೋಣ. ಇಲ್ಲಿ ನಾವು 4 0ಗೆ 4 0ಯನ್ನು ಕ್ಯಾನ್ಸಲ್ ಮಾಡಬೇಕು. ಇಲ್ಲಿ 4 0, ಇಲ್ಲಿ 4 0 ಕ್ಯಾನ್ಸಲ್ ಆಗಿದೆ. ಉಳಿದಿರುವ ಸಂಖ್ಯೆ 1,980. ಇಲ್ಲಿ 1,980 ಮೀಟರ್ ಸ್ಕ್ವೇರ್. ಆದ್ದರಿಂದ ನಾವು ಇಲ್ಲಿ ಮೀಟರ್ ಸ್ಕ್ವೇರ್ಗೆ ಪರಿವರ್ತಿಸಿದಾಗ 1,98,00,000 ಸೆಂಟಿಮೀಟರ್ ಸ್ಕ್ವೇರ್ 1,980 ಮೀಟರ್ ಸ್ಕ್ವೇರ್ ಆಗಿ ಪರಿವರ್ತನೆ ಆಗುತ್ತದೆ. ಆದ್ದರಿಂದ 750 ಸುತ್ತಿನಲ್ಲಿ ಆವರಿಸುವ ಪ್ರದೇಶ 1,980 ಮೀಟರ್ ಸ್ಕ್ವೇರ್ ಆಗಿದೆ. ಇದು ರಸ್ತೆಯ ವಿಸ್ತೀರ್ಣ. ಇಲ್ಲಿ ನೀವು ಕೊನೆಯಲ್ಲಿ ಇದು ರಸ್ತೆಯ ವಿಸ್ತೀರ್ಣ ಎಂದು ಬರೆಯಬೇಕು. ಇದು ರಸ್ತೆಯ ವಿಸ್ತೀರ್ಣ. ಪ್ರಶ್ನೆ ನಂಬರ್ 10. ಒಂದು ಕಂಪನಿಯು ತನ್ನ ಹಾಲಿನ ಪುಡಿಯನ್ನು 14 ಸೆಂಟಿಮೀಟರ್ ತಳದ ವ್ಯಾಸ ಮತ್ತು 20 ಸೆಂಟಿಮೀಟರ್ ಎತ್ತರವಿರುವ ಡಬ್ಬವೊಂದರಲ್ಲಿ ತುಂಬಿಸಿ ಪ್ಯಾಕ್ ಮಾಡುವರು. ಈ ಡಬ್ಬದ ಸುತ್ತ ಅವರ ಲೇಬಲ್ ಅನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಅಂಟಿಸಿದ್ದಾರೆ. ಡಬ್ಬದ ಕೆಳಗಿನಿಂದ ಮತ್ತು ಮೇಲಿನಿಂದ 2 ಸೆಂಟಿಮೀಟರ್ ಬಿಟ್ಟು ಅಂಟಿಸಿದ್ದರೆ ಆ ಲೇಬಲ್ಲಿನ ವಿಸ್ತೀರ್ಣವೆಷ್ಟು? ಇಲ್ಲಿ ನೀವು ಹಾಲಿನ ಪುಡಿ ಡಬ್ಬವನ್ನು ಗಮನಿಸಬಹುದು. ಹಾಲಿನ ಪುಡಿ ಇಲ್ಲಿ ಈ ರೀತಿಯಾಗಿ ಲೇಬಲ್ ಅನ್ನು ಅಂಟಿಸಲಾಗಿದೆ. ಇಲ್ಲಿ ಎತ್ತರ 20 ಸೆಂಟಿಮೀಟರ್ ಇದೆ ಮತ್ತು ಇಲ್ಲಿ ಅಗಲ ಅಂದರೆ ತಳದ ವ್ಯಾಸ 14 ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಡಬ್ಬದಲ್ಲಿ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ 2 ಸೆಂಟಿಮೀಟರ್ 2 ಸೆಂಟಿಮೀಟರ್ ಅನ್ನು ಬಿಟ್ಟು ಉಳಿದ ಜಾಗದಲ್ಲಿ ಇಲ್ಲಿ ಲೇಬಲ್ ಅನ್ನು ಅಂಟಿಸಲಾಗಿದೆ. ಈಗ ನಾವು ಇಲ್ಲಿ ಈ ಲೇಬಲಿನ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಇಲ್ಲಿ ಹಾಲಿನ ಪುಡಿ ಡಬ್ಬದ ವ್ಯಾಸ ಇಲ್ಲಿ ಡಿ ಡಯಾಮೀಟರ್ ಈಕ್ವಲ್ಸ್ ಟು 14 ಸೆಂಟಿಮೀಟರ್ ಎಂದು ಬರೆದುಕೊಂಡಿದ್ದೇವೆ. ಈಗ ನಾವು ತ್ರಿಜ್ಯವನ್ನು ಕಂಡುಹಿಡಿಯಬೇಕು. ತ್ರಿಜ್ಯ ವ್ಯಾಸದ ಅರ್ಧದಷ್ಟಿರುತ್ತದೆ. ಆದ್ದರಿಂದ D/2 ಇಲ್ಲಿ ನಾವು ವ್ಯಾಸಕ್ಕೆ 2ರಿಂದ ಭಾಗಿಸಿಕೊಳ್ಳೋಣ. ಇಲ್ಲಿ ಡಿ ಎಂದರೆ 14 ಸೆಂಟಿಮೀಟರ್ ಬೈ 2. ಇಲ್ಲಿ 2 ಅಂದರೆ 2, 2 ಎಳ್ಳೆ 14 ಬಂದಿದೆ, 7 ಸೆಂಟಿಮೀಟರ್. ಇದು ತ್ರಿಜ್ಯ. ಈಗ ಲೇಬಲಿನ ಎತ್ತರವನ್ನು ನಾವು ಕಂಡುಹಿಡಿಯುವಾಗ ಇಲ್ಲಿ ಚಿತ್ರದಲ್ಲಿ ಎತ್ತರ 20 ಸೆಂಟಿಮೀಟರ್. 20 ಸೆಂಟಿಮೀಟರ್ನಲ್ಲಿ 2 ಸೆಂಟಿಮೀಟರ್ ಮತ್ತು 2 ಸೆಂಟಿಮೀಟರ್ ಅನ್ನು ನಾವು ಕಳೆಯಬೇಕು. ಅಂದರೆ 2 + 2 4 ಆಗಿದೆ. 20 ಸೆಂಟಿಮೀಟರಲ್ಲಿ 4 ಸೆಂಟಿಮೀಟರ್ ಅನ್ನು ಕಳೆದಾಗ ಇಲ್ಲಿ ಹಾಲಿನ ಪುಡಿ ಲೇಬಲಿನ ಎತ್ತರವನ್ನು ನಾವು ಕಂಡುಹಿಡಿದಂತಾಗುತ್ತದೆ. ಆದ್ದರಿಂದ ಇಲ್ಲಿ ಎತ್ತರ 20 - 4 ಎಂದು ನಾವು ಬರೆಯಬೇಕು. ಲೇಬಲ್ನ ಎತ್ತರ h ಈಕ್ವಲ್ಸ್ ಟು 20 - 2 + 2 ಇಲ್ಲಿ ಮೇಲ್ಭಾಗ ಮತ್ತು ಕೆಳಭಾಗದ ಎತ್ತರವಾಗಿದೆ. 20 - 2 + 2 4. 20ರಲ್ಲಿ 4 ಕಳೆದಾಗ 16 ಉಳಿದಿದೆ. ಲೇಬಲ್ನ ಎತ್ತರ 16 ಸೆಂಟಿಮೀಟರ್. ಈಗ ನಾವು ಲೇಬಲ್ನ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಇಲ್ಲಿ ಸಿಲಿಂಡರ್ನ ಆಕಾರದಲ್ಲಿರುವುದರಿಂದ ವಿಸ್ತೀರ್ಣವನ್ನು ನಾವು ಸಿಲಿಂಡರಿನ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನು ಉಪಯೋಗಿಸಬೇಕು. 2πRh ಇದು ಸಿಲಿಂಡರಿನ ಮೇಲ್ಮೈ ವಿಸ್ತೀರ್ಣವಾಗಿದೆ. ಆದ್ದರಿಂದ ಲೇಬಲ್ನ ವಿಸ್ತೀರ್ಣ ಈಕ್ವಲ್ಸ್ ಟು 2πRh. ಇಲ್ಲಿ ನಾವು 2ಕ್ಕೆ 2 ಹಾಗೆ ಇಟ್ಟಿದ್ದೇವೆ.
ಫೈನ ಬೆಲೆ 22/7 ಗುಣಿಸು ಆರ್ನ ಬೆಲೆ ಇಲ್ಲಿ 7 ಸೆಂಟಿಮೀಟರ್ ಬಂದಿದೆ. 7 ಸೆಂಟಿಮೀಟರ್ ಗುಣಿಸು ಇಲ್ಲಿ ಎತ್ತರವನ್ನು 16 ಸೆಂಟಿಮೀಟರ್ ಎಂದು ಕಂಡುಹಿಡಿದಿದ್ದೇವೆ. ಹೆಚ್ಚಿರುವಲ್ಲಿ 16 ಸೆಂಟಿಮೀಟರ್ ಎಂದು ಬರೆದುಕೊಳ್ಳಿ. ಈಗ ಇಲ್ಲಿ 7ಕ್ಕೆ 7 ಕ್ಯಾನ್ಸಲ್ ಆಗಿದೆ. 22 ಎರಡ್ಲೆ 44. 44ನ್ನು ನಾವು 16ರಿಂದ ಗುಣಿಸಿದಾಗ ಗುಣಲಬ್ಧ 704 ಬರುತ್ತದೆ. ಆದ್ದರಿಂದ ಇಲ್ಲಿ ಲೇಬಲ್ನ ವಿಸ್ತೀರ್ಣ 704 ಚದರ ಸೆಂಟಿಮೀಟರ್. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 9.2ರ 9 ಮತ್ತು 10ನೇ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 9.3ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ.